ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮಂಗಳೂರು ಗ್ರಾಮ ಪಂಚಾಯಿತಿಯ ಇಂದು ನಮ್ಮ ನ್ಯೂಸ್ 43 ಇಂಡಿಯಾ ಇನ್ ಸರ್ವೆ ಮತ್ತು ಕನೆಕ್ಟ್ ಇಂಡಿಯಾ ಮಾಧ್ಯಮ ಒಂದು ಗ್ರೌಂಡ್ ರಿಪೋರ್ಟ್ ನಡೆಸ್ತಾ ಇದ್ದೀವಿ. ಗ್ರೌಂಡ್ ರಿಪೋರ್ಟ್ ನಡೆಸುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಮುಂಬರುವಂತಹ ಜಿಲ್ಲಾ ಪಂಚಾಯತ, ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯಿತಿ ಹಾಗೂ 2028ಕ್ಕೆ ಬರ್ತಿರತಕ್ಕಂತಹ ವಿಧಾನಸಭೆ ಚುನಾವಣೆ, ಈ ಚುನಾವಣೆಯ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿಸ್ತಾ ಇದೆ. ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಮಂಗಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ರಾಘವೇಂದ್ರ ದುರ್ಗಪ್ಪ ಹಳ್ಳಿಯವರು ಒಂದು ನಮ್ಮ ಗ್ರೌಂಡ್ ರಿಪೋರ್ಟ್ ನ ಒಂದು ಸಂದರ್ಶನದಲ್ಲಿದ್ದಾರೆ. ಈ ಸಂದರ್ಶನದಲ್ಲಿ ಅವರು 5 ವರ್ಷಗಳಿಂದ ಸದಸ್ಯರಾಗಿದ್ದರಿಂದ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ರಿ ಮತ್ತು ಈಗಿರುವಂತಹ 2 ವರ್ಷ ಮುಗಿದು 3ನೇ ವರ್ಷದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಪಂಚ ಗ್ಯಾರಂಟಿಗಳಾಗಿರಬಹುದು, 10 ವರ್ಷ ಮುಗಿದು 11ನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಬಿಜೆಪಿ ಸರ್ಕಾರದ ಕೇಂದ್ರ ಸರ್ಕಾರ ಆಗಿರಬಹುದು, ಈ ಎಲ್ಲಾ ವಿಷಯಗಳನ್ನು ಒಂದು ಗ್ರೌಂಡ್ ರಿಪೋರ್ಟ್ ನಲ್ಲಿ ಚರ್ಚೆಯ ವಿಷಯದಲ್ಲಿ ಇಂದು ನಮ್ಮ ಮಂಗಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಶ್ರೀ ರಾಘವೇಂದ್ರ ದುರ್ಗಪ್ಪ ಹಳ್ಳಿಯವರು ಇಂದು ನಮ್ಮ ಜೊತೆ ಇದ್ದಾರೆ. ಈ ಎಲ್ಲಾ ವಿಷಯಗಳ ಚರ್ಚೆಯನ್ನ ಅವರಿಂದಲೇ ಕೇಳಿ ತಿಳಿದುಕೊಂಡ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ. ಸರ್ ನನ್ನ ಹೆಸರು ರಾಘವೇಂದ್ರ ದುರ್ಗಪ್ಪ ಹಳ್ಳಿ. ನಾನು 5ನೇ ವಾರ್ಡಿನ ಸದಸ್ಯ. ಸುಮಾರು 2.5 ವರ್ಷ ಕಾಲ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿ. ಸರ್ ತಾವು ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರು. ಸರಿ ಸರ್. ಸರ್ ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಶುರುವಾಯ್ತು ಸರ್? ಸರ್ ನಾನು ಮೂಲತಃ BPEd ಟೀಚರ್ ಸರ್. ನಾನು ನಮ್ಮೂರಲ್ಲಿ ಖಾಸಗಿ ಸಂಸ್ಥೆ ಮತ್ತು ಕಿನ್ನಾಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲೇ ವರ್ಕ್ ಮಾಡ್ತಾ ಇದ್ದೆ. ನನ್ನ ಸ್ನೇಹಿತರು ಮತ್ತು ನನ್ನ ಪಾಲಕರ ಒತ್ತಾಯದ ಮೇರೆಗೆ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದೆ. ತಾವು ಒತ್ತಾಯದ ಮೇರೆಗೆ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿದ್ರಿ. ಸರಿ ಸರ್. ಸರ್ ತಮ್ಮ ರಾಜಕೀಯ ಬರೋದಕ್ಕೆ ಸರ್ ಪ್ರೇರಣೆ, ತಮ್ಮ ರಾಜಕೀಯ ಗುರು ಯಾರು ಸರ್? ರಾಜಕೀಯ ಗುರು ಬಿಜೆಪಿ ಹಾಲಪ್ಪ ಆಚಾರ್ಯ. ಬಿಜೆಪಿ ಪಕ್ಷದ ಮಾಜಿ ಸಚಿವರು, ಮಾಜಿ ಶಾಸಕರಾದ ಹಾಲಪ್ಪ ಆಚಾರ್ಯ ಅವರು. ಎಸ್, ಅವರ ಪ್ರೇರಣೆಯಿಂದ ಅವರ ಮಾಡುವಂತ ಅಭಿವೃದ್ಧಿಗಳಿಂದ ಅವರಿಗೆ ಅವರ ಅಭಿಮಾನಿಯಾಗಿ ತಾವು ರಾಜಕೀಯಕ್ಕೆ ಎಂಟ್ರಿ ಕೊಟ್ರಿ. ಸರಿ ಸರಿ. ಸರ್ ತಾವು ರಾಜಕೀಯ ಒಂದು ಎಷ್ಟು ವರ್ಷ ಸರ್ ತಮ್ಮ ರಾಜಕೀಯ ಜೀವನ? ನಾ ಸದ್ಯ ಈಗ ಸುಮಾರು ಇಲ್ಲಿ ನಾವು ಎಲ್ಲ ಬಿಜೆಪಿ ಪರ ಮಾಡ್ತಿದ್ವಿ ಸರ್. ಯಾವುದೇ ನೇರವಾಗಿ ಹೋಗ್ತಾ ಇರ್ಲಿಲ್ಲ. ನಾವೆಂಬ ಬ್ಯಾಕ್ ಆಗಿರ್ತಿದ್ವಿ. ಜೊತೆಗೆ ನಾವು 2020 ಹಿಡಿದು ನೇರವಾಗಿ ಎಲೆಕ್ಷನ್ ನಾವು ಗ್ರಾಮ ಪಂಚಾಯತಿ ಸದಸ್ಯನಾದ ನಂತರ ನೇರವಾಗಿ ಮಾಡ್ತಾ ಇದ್ವಿ. ಸರಿ, ಈಗ ಗ್ರಾಮ ಪಂಚಾಯತಿ ಸದಸ್ಯರಾದ್ಮೇಲೆ ಈಗ ನೇರವಾಗಿ ಬರ್ತಾ ಇದ್ದೀರಿ. ಸರಿ ಸರ್. ಸರ್ ಈಗ ತಾವು ಚುನಾವಣೆ ಮಾಡುವಂತ ಸಂದರ್ಭದಲ್ಲಿ ಸರ್ ಜನರಿಗೆ ಕೆಲವೊಂದಷ್ಟು ಆಶ್ವಾಸನೆ ಭರವಸೆ ಕೊಟ್ಟಿರ್ತಾರೆ ಸರ್. ಯಾವ ರೀತಿಯಾಗಿ ಭರವಸೆ ಕೊಟ್ರಿ, ಅದರಲ್ಲಿ ಎಷ್ಟು % ತಾವು ಕೆಲಸ ಮಾಡಿದ್ರಿ ಸರ್? ಸರ್ ನಾನು 5ನೇ ವಾರ್ಡ್ನಲ್ಲಿ ಸ್ಪರ್ಧೆ ಮಾಡುವ ಮುಂಚೆ ಕೆಲವು ಭಾಗದಾಗ ನೀರಿನ ಸಮಸ್ಯೆ ಇತ್ತು, ವಿದ್ಯುತ್ ಸಮಸ್ಯೆ ಮತ್ತು ಸ್ವಚ್ಛತೆ ಸಮಸ್ಯೆ ಇತ್ತು. ನಾನು ಸ್ಪರ್ಧೆ ಆಗುವ ಮುಂಚೆನೆ ನಾನು ಭರವಸೆ ನನ್ನ ಪಾಂಪ್ಲೆಟ್ಸ್ ನಲ್ಲಿ ನೀಡಿದ್ದೆ, ಈ ರೀತಿ ನಾನು ಮಾಡ್ತೀನಿ ಅಂತಂದು. ಅದ್ರ ಪ್ರಕಾರ ನಾನು ಚುನಾಯಿತನಾಗಿ ಸುಮಾರು 2 ತಿಂಗಳೊಳಗೆ ಅಲ್ಲಿ ಬೋರ್ವೆಲ್ ಹಾಕಿ ನೀರು ಎಲ್ಲಾ ವಾರ್ಡ್ಗೆ ನೀರನ್ನ ಸರ್ವೈಸ್ ಮಾಡಿದ್ದೀನಿ. ಈಗ ಸುಮಾರು 4.5 ವರ್ಷ ಆಯ್ತು. ನನ್ನ ವಾರ್ಡ್ನಲ್ಲಿ ಯಾವುದೇ ನೀರಿನ ಸಮಸ್ಯೆ ಇಲ್ಲ, ಸ್ವಚ್ಛತೆ ಸಮಸ್ಯೆ ಇಲ್ಲ, ಜೊತೆಗೆ ವಿದ್ಯುತ್ತಿನ ಸಮಸ್ಯೆ ಇಲ್ಲ ನೋಡ್ತಾ ಇದ್ದೀನಿ. ಸರಿ ಸರ್. ಸರ್ ತಾವು ಆಯ್ಕೆ ಆಗ್ತಿದ್ದ ಮುಂಚೆ ತಮ್ಮ ವಾರ್ಡ್ ಯಾವ ತರ ಇತ್ತು, ತಾವು ಆಯ್ಕೆ ಬಂದ್ಮೇಲೆ ಯಾವ ತರ ಡೆವಲಪ್ಮೆಂಟ್ ಆಯ್ತು ಸರ್? ನಾನು ಆಯ್ಕೆ ಮುಂಚೆ ವಾರ್ಡ್ ಅಂದ್ರೆ ನೀರಿನ ಬಹಳ ಸಮಸ್ಯೆ. ಅಂದ್ರೆ ಮಂಗಳೂರಿನಲ್ಲಿ 5ನೇ ವಾರ್ಡ್ ಅಂದ್ರೆ ನೀರಿಂದ ಒಂದು ಸಮಸ್ಯೆ ಜಾಸ್ತಿ. ಯಾಕಂದ್ರೆ ಒಂದು ಭಾಗಕ್ಕೆ ನೀರು ಹೋಗ್ತಾ ಇರಲಿಲ್ಲ. ಇಡೀ ಒಂದು 300-350 ಕುಟುಂಬ ಇರೋಂತ ವಾರ್ಡ್ ಅದು. ಅದ್ರಲ್ಲಿ ಒಂದು ಭಾಗಕ್ಕೆ ನೀರು ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಬೇರೆ ವಾರ್ಡ್ಗೆ ಹೋಗಿ ನೀರು ತರುವಂತ ಪರಿಸ್ಥಿತಿ ಇತ್ತು ಆ ಟೈಮ್ನಾಗ. ಮತ್ತೆ ಜೊತೆಗೆ ಸ್ವಚ್ಛತೆ ಇರಲಿಲ್ಲ. ಯಾಕಂದ್ರೆ ಅದೇ ದಾರಿಯಲ್ಲೇ ಸ್ಕೂಲ್ ಹೋಗ್ತಾ ಇದ್ದೆ. ನೋಡಿದಾಗ ನಾವು ಫ್ರೆಂಡ್ಸ್ ಎಲ್ಲ ವಿಚಾರ ಮಾಡಿದಾಗ ಅದನ್ನ ನಾವ್ ಏನಾರ ಒಂದು ಪರಿಹಾರ ಅನ್ಕೋಬೇಕಲ್ಲ ಅಂತ ಉದ್ದೇಶದಿಂದ ರಾಜಕೀಯಕ್ಕೆ ಬಂದು ಅಲ್ಲಿ ಏನು ಸಮಸ್ಯೆ, ಯಾಕಂದ್ರೆ ಮೊದಲಿಂದ ಆ ಏರಿಯಾದಾಗ ಇರೋದ್ರಿಂದ ಅಲ್ಲಿ ಏನು ಸಮಸ್ಯೆ ಐತೆ ಅನ್ನೋ ಮೂಲತಃ ನನಗೆ ಗೊತ್ತಿತ್ತು. ಆ ಸಮಸ್ಯೆಗೆ ಸ್ಪಂದಿಸಿ ಅದರ ಜನರ ಆಶೆಯನ್ನ ಈಡೇರಿಸಿದ್ವಿ. ಸರಿ ಸರ್. ಈಗ ತಾವು ಮೂಲಕ
ಅಲ್ಲಿ ವಾಸ ಮಾಡ್ತಿರೋದ್ರಿಂದ ಅಲ್ಲಿ ಸಮಸ್ಯೆ ಗೊತ್ತಾಗಿ ತಾವು ರಾಜಕೀಯಕ್ಕೆ ತಾವು ಎಂಟ್ರಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದೀರಿ. ಸರಿ ಸರ್. ಸರ್ ಈಗ ತಾವು ಹೇಳ್ತಾ ಇದ್ದೀವಿ ತಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ. ಸರ್ ಈಗ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ತಮ್ಮ ಮೆಂಬರ್ ಕೋಟಾಗಳಲ್ಲಿ ಕೆಲವಷ್ಟು ಅಭಿವೃದ್ಧಿ ನಿಗಮಗಳಿಂದ ಮನೆಗಳು, ಆಶ್ರಯ ಯೋಜನೆ ಬರ್ತಾ ಇದ್ದಾರೆ ಸರ್. ಆ ಯೋಜನೆ ಆಶ್ರಯ ಯೋಜನೆಗಳನ್ನ ತಾವು ಫಲಾನುಭವಿಗಳಿಗೆ ಮುಟ್ಟಿಸುವಲ್ಲಿ ಎಷ್ಟು ಸಫಲವಾದ್ರಿ ಸರ್? ಸರ್ ಅದ್ರ ಆ ವಿಷಯದಾಗ ನನ್ನ ವಾರ್ಡಿನ ಯಾರು ಕಡುಬಡವರು ಇರ್ತಾರೋ ಅವ್ರಿಗೆ ನಾನು ಮನಸ್ಪೂರ್ವಕವಾಗಿ ಮುಟ್ಟಿಸಿದ್ದೀನಿ ಸರ್. ಯಾವುದೇ ಸಮಸ್ಯೆ ಇಲ್ದಂಗೆ ನೋಡ್ಕೊಂತೀನಿ. ಓಕೆ. ಈ ಕೆಲವು ಅಂದ್ರೆ ನಮ್ಗೆ ಬರೋದು ಕೆಲವಂದ್ರೆ 4 ಮತ್ತು 3 ಮನೆ ಬಂದಿರ್ತಾವ. ಒಂದ್ ಊರಿಗೆ ಒಂದ್ ಮೆಂಬರ್ ಒಂದ್ ವಾಡಿ ಬರ್ಬೇಕಾದ್ರೆ ಅವ್ರಿಗೆ ಏನ್ ಅದ್ರಲ್ಲಿ ಯಾರ ಮನೆ ಅವಶ್ಯ ಐತಿ ಅವ್ರಿಗೆ. ಈ ಕೆಲವೊಬ್ರು ಮನೆ ಅವ್ರಿಗೆ ಹಾಕ್ಬೇಕು ನಮ್ಮ ಗುರಿ ಇರುತ್ತೆ, ಬಟ್ ಅವ್ರ ಜಾಗ ಸಮಸ್ಯೆ ಇರುತ್ತೆ. ಅಂತವ್ರಿಗೆ ಅವ್ರಿಗೆ ಹಾಕ್ತಾರೆ ಅಂತ ಮೊದಲು ಹೋಗಿರ್ತು, ಆಮೇಲೆ ಅವ್ರಿಗೆ ಜಾಗ ಇಲ್ಲದ ಕಾರಣಕ್ಕ ಯಾರಿಗೆ ಇನ್ನ ನೆಕ್ಸ್ಟ್ ಯಾರಿಗಿರ್ತ ಆ ಸಮಸ್ಯೆ ಇದ್ದವ್ರಿಗೆ ಅವ್ರು ಬಗೆದು ಮಾಡಿದ್ರು. ಎಸ್ ಸರ್. ಸರಿ ಸರ್. ಸರ್ ಇವಾಗ ಇಷ್ಟೆಲ್ಲ ನೀವು ತಾವು ಅಭಿವೃದ್ಧಿ ಮಾಡಿದ್ರಿ ಸರ್. ಈ ಅಭಿವೃದ್ಧಿಗಳಲ್ಲಿ ತಮಗೆ ಮನಸ್ಸಿಗೆ ತೃಪ್ತಿ ಕೊಡುವಂತ ಕೆಲಸ ಯಾವ್ದು ಸರ್? ಆ ನೀರಿನ ಸಮಸ್ಯೆ ಯಾಕಂದ್ರೆ ನನ್ನ ಕಣ್ಣಾರೆ ನೋಡಿದ್ದೆ ಸಮಸ್ಯೆನ. ಆ ನೀರಿನ ಯಾಕಂದ್ರೆ ನಾನು ಗೆದ್ದ ಮೇಲೆ, ನಾನು ಇದಾದ್ಮೇಲೆ ಗೆದ್ದ ಮೇಲೆ ನನ್ನ ಆಳ್ವಿಕೆಯಲ್ಲಿ ಹಾಲಪ್ಪಾಚಾರ್ಯ ಅವರು ಶಾಸಕರಾಗಿದ್ರು. ಆ ಟೈಮ್ನಲ್ಲಿ ಹೋಗಿ ನಾನು ಹಿಂಗಂತ ಇದನ್ನ ಸಮಸ್ಯೆಯನ್ನ ತೊಡ್ಕೊಂಡಾಗ ಆ ಸಮಸ್ಯೆಗೆ ಸ್ಪಂದಿಸಿ ಸುಮಾರು 4-5 ಬೋರ್ ಇದನ್ನ ಮಂಜೂರು ಮಾಡಿ ಎಲ್ಲೆಲ್ಲಿ ಬೇಕು ಮಾಡಲ್ಲ ಇದನ್ನ ಮಾಡೋಣ ಅಂತ ಹೇಳಿ ನಾನ್ ಮಾಡ್ಕೊತೀನಿ. ಎಸ್ ಸರ್. ಸರ್ ಇವಾಗ ತಾವು ಆಯ್ಕೆ ಆದ್ಮೇಲೆ ಸರ್ 2.5 ವರ್ಷ ಬಿಜೆಪಿ ಶಾಸಕರು ಹಾಲಪ್ಪಾಚಾರ್ಯ ಇದ್ರು, ಮತ್ತೆ 2.5 ವರ್ಷ ಈಗ MLA ಕಾಂಗ್ರೆಸ್ ಶಾಸಕರಾದಂತ ಬಸವರಾಜ ರಾಯರೆಡ್ಡಿ ಅವರು ಇದ್ದಾರೆ. ಸರ್ ಈಗ ತಾವು ಆಯ್ಕೆ ಆದ್ಮೇಲೆ ಸರ್ MLA ಮಾಜಿ ಶಾಸಕರು ಹಾಲಪ್ಪಾಚಾರ್ಯ ಇದ್ದಾಗ ಸರ್ ಯಾವ ರೀತಿ ಡೆವಲಪ್ಮೆಂಟ್ ತಮ್ಮ ವಾರ್ಡ್ ಆಯ್ತು ಸರ್? ಈಗ ಹಾಲಿ ಶಾಸಕರು ಬಸವರಾಜ ರಾಯರೆಡ್ಡಿ ಇವ್ರು ಬಂದ್ರೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್? ಈಗ ಮೊದಲು ನಾವು ಏನು ಸಮಸ್ಯೆ ಏನತ್ತಲ್ಲ ಕೆಲವಾಗೆಲ್ಲ ಸ್ಪಂದಿಸಿ ಬಿಟ್ಟಿದ್ವಿ ಸರ್. ಆ ಸಮಸ್ಯೆಗೆ ನಮ್ಮ ವಾರ್ಡ್ನಲ್ಲಿ ಏನೋ ಸಮಸ್ಯೆ ಇರ್ತಾವ, ಕೆಲವು ಸ್ಪಂದಿಸಿ ಕೆಲವೊಂದ್ ಕಡೆ ಇವು ಲೇಔಟ್ನೆಲ್ಲ ಅಲ್ಲೆಲ್ಲ ಮಾಡಾಕತ್ತಾರೆ. ಓಕೆ ಸರ್. ಸರಿ ಸರ್. ಈಗ ಹಾಲಪ್ಪಾಚಾರ್ಯದಾಗ ಯಾವ ರೀತಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಸರ್? ಸೊ CC ರೋಡು, ನೀರಿನ ವ್ಯವಸ್ಥೆ, ಆಮೇಲೆ ಸ್ಕೂಲಿನಿಗಿರುವಂತ ಸಮಸ್ಯೆಗಳಿಗೆ, ಆಮೇಲೆ ಮಹಿಳಾ ಸಂಘಗಳಿಗೆ ಏನಾರ ಸಹಾಯಧನ ಇವನ್ನೆಲ್ಲ ಮಾಡಿ. ಸರ್ ಇವಾಗ ಹಾಲಿ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕ ಬಸವರಾಜ ರಾಯರೆಡ್ಡಿ ಇವರು ಬಂದ್ಮೇಲೆ ಸರ್ ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು ಸರ್ ನಮ್ಮ ವಾರ್ಡ್? ಈಗ ನಮ್ಮ ವಾರ್ಡಿನ ಅಧ್ಯಕ್ಷರಾದಾರ ಸರ್, ಕಾಂಗ್ರೆಸ್ನ ಅಧ್ಯಕ್ಷರಾದ ಅವರು ಗೊತ್ತು. ಯಾಕಂದ್ರೆ ನಾವು ಜಾಸ್ತಿ ಇದು ಮಾಡಲ್ಲ, ಜಾಸ್ತಿ ತಾವು ಬಿಜೆಪಿ ಪಕ್ಷದಿಂದ ತಾವು ಹೀಗಾಗಿ ಕಾಂಗ್ರೆಸ್ ಶಾಸಕರ ತಾವು ಹೋಗಿಲ್ಲ, ಹೀಗಾಗಿ ತಮ್ಗೆ ಅಷ್ಟೊಂದು ಅದರ ಬಗ್ಗೆ ಮಾಹಿತಿ ಇಲ್ಲ. ಎಸ್ ಸರ್. ಸರಿ ಸರ್. ಈಗ ತಮ್ಮನ್ನ ಆಯ್ಕೆ ಮಾಡಿ ಕೊಟ್ಟಂತ ಜನ ಸರ್, ಈಗ ತಾವು ಆಯ್ಕೆ ಮಾಡಿ ಕೊಟ್ಟಿರ್ತ ಜನರಿಗೆ ಸರ್ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ಅವ್ರಿಗೆ ಏನ ಸಮಸ್ಯೆಗಳಿಗೆ ನಾನು ಸ್ಪಂದಿಸಿದ್ದೀನಿ, ತಮ್ಮ ಸೇವೆ ಮಾಡಕ್ ಸದಾ ನಾನು ಸಿದ್ಧನಾಗಿರ್ತೀನಿ. ಅವ್ರಿಗೆ ನಾನು ಯಾವಾಗಲೂ ಚಿರನೇ ಆಗಿರ್ತೀನಿ. ಎಸ್ ಸರ್. ಸರ್ ಈಗ ಕೊನೆಯದಾಗಿ 2028ಕ್ಕೆ ಬರ್ತಿರ್ತಕ್ಕಂತ ವಿಧಾನಸಭಾ ಚುನಾವಣೆ ಸರ್, ವಿಧಾನಸಭಾ ಚುನಾವಣೆಗೆ ಸರ್ ತಾವು ಯಾವ ರೀತಿ ಸಿದ್ಧತೆಯನ್ನ ಮಾಡ್ತಾ ಇದ್ರಿ ಸರ್? ಸರ್ ನನಗೆ ನನ್ನ ಪಕ್ಷಕ್ಕೆ ಏನು ಬೇಕು ಅದನ್ನ ನನ್ನ ಜೋಡಿ ನಾನು ಜನರ ಜೋಡಿ ಅದ್ರ ಬಗ್ಗೆ ಒಲವು ತೋರ್ಸುತ್ತಾ ನಾವು ಚರ್ಚೆ ಮಾಡುತ್ತಾ ನನ್ನ ಪಕ್ಷದಿಂದ ಏನೈತಿ ಸಭೆ ಇದೇನ ಅಭಿವೃದ್ಧಿ ಏನೇನ್ ಅದಾವು ಅವನ್ನೆಲ್ಲ ಅವ್ರಿಗೆ ಜನರ ತಿಳುವಳಿಕೆ ಹೇಳ್ತಾ ನನ್ನ ಪಕ್ಷ ಬಲಪಡಿಸಬೇಕು. ಹೀಗಾಗಿ ತಾವು ಜನರಿಗೆ ಬಲಪಡಿಸ್ತಾ ತಮ್ಮ ಪಕ್ಷ ಬಲಪಡಿಸ್ತಾ ತಾವು ಮುಂದೆ ಬರೋದ 2021 ಚುನಾವಣೆಗೆ ತಾವು ಸಿದ್ಧತೆಯನ್ನ ಮಾಡ್ತಾ ಇದ್ದೀರಿ. ಸರಿ ಸರ್. ಇಲ್ಲಿವರೆಗೂ ತಾವು ತಮ್ಮ ಜೀವನದ ಬಗ್ಗೆ ಆಗಿರ್ಬೋದು, ತಮ್ಮ ಡೆವಲಪ್ಮೆಂಟ್ ಬಗ್ಗೆ ಆಗಿರ್ಬೋದು, ಮತ್ತೆ ತಮ್ಮ ಶಾಸಕರ ಬಗ್ಗೆ ಆಗಿರ್ಬೋದು, ಮಾಜಿ ಶಾಸಕರ ಬಗ್ಗೆ ಆಗಿರ್ಬೋದು, ತಮ್ಮ ಪಕ್ಷದ ಬಗ್ಗೆ ತಾವು ಇನ್ನೂ ನಮ್ಮ ಜೊತೆ ಒಂದು ಸಂದರ್ಶನದಲ್ಲಿ ತಾವು ಜೊತೆಗೂಡಿ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಸರ್ ತಮಗೆ ಧನ್ಯವಾದ ಸರ್. ನಮಸ್ತೆ ಸರ್.